ಅವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗೆ ಮಾಡ್ತೀಯ ಅಂತ ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಾನು ನಮ್ಮಕ್ಕ ಅವಳಿಗೆಲ್ಲ ಸಿಗೋದು, ನನಗೆ ಅಷ್ಟಕ್ಕಷ್ಟೇ. ಏನಕ್ಕೆ ಅಂದರೆ ಚೆನ್ನಾಗೆಲ್ಲ ಬಟ್ಟೆ ಗಿಟ್ಟೆಲ್ಲ ಕೊಡ್ಸಿದ್ರೆ ಇವ್ನು ಲವ್ ಮಾಡ್ಕೊಂಡು ಹಾಳಾಗೋಗ್ತಾನೆ, ಶೋಕಿ ಮಾಡ್ಕೊಂಡು ಹುಡುಗಿನ ಪಟಾಯಿಸ್ಕೊಂಡು ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಹಾಳಾಗೋಗ್ತಾನೆ. ಪಾಪ ನಿಮ್ಮ ಅಮ್ಮಂಗೆ ಆ ಭಯ ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದ್ರೆ. ಹೌದು, ಬಟ್ ಅದೇ ಉಲ್ಟಾ. ಅವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗೆ ಮಾಡ್ತೀಯ ಅಂತ ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನೀನಂತರ ಉಪೇಂದ್ರ ಕೇಸ್. ನಾನಲ್ಲ, ನಂತರ ಇನ್ನು ಸಾಕಷ್ಟು ಜನ ಹಿಂಗೆ ಮಾಡ್ತಾರೆ. ನನಗೆ ಹಠ, ಹೌದಾ ನಾನು ಏನು ಬಟ್ಟೆ ಹಾಕೋದು, ಬರೀ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡೇ ಪಟಾಯಿಸ್ತೀನಿ ಆ ಥರ. ಹಂಗಾಗಿ ನನ್ನ 7th ಸ್ಟ್ಯಾಂಡರ್ಡಿಂದ ಲವ್ ಸ್ಟೋರಿ ಇತ್ತು. 8th 10th ಮುಗಿಯೋತ್ತಿಗೆ ಇಡೀ ಸ್ಕೂಲ್ಗೆ ನಾವು ಲೈಲಾ ಮಜ್ನು ಆಗ್ಬಿಟ್ಟಿದ್ವಿ. ಇಡೀ ಸ್ಕೂಲ್ಗೆ ಗೊತ್ತಿತ್ತು ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ. ನಮ್ಮ ಅಮ್ಮ ಬಂದು ಹೇಳಿದ್ರು, ನೋಡಿ ಲವ್ ಮಾಡ್ತಿದ್ದೆ. ನಮ್ಮ ಅಮ್ಮನ ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ಗಲಾಟೆ ಮಾಡಿ, ಅವ್ರು ನಮ್ಮ ಲೆಕ್ಚರರ್ಸ್ ಅದಕ್ಕೆ ಸಪೋರ್ಟ್ ಮಾಡಿ, ನೀವೇನು ತಲೆ ಕೆಡಿಸ್ಕೊಡಿ, ಹುಡುಗ ಓದೋದ್ರಲ್ಲೂ ಇದ್ದಾನೆ, ಎಕ್ಸ್ಟ್ರಾ ಕರಿಕ್ಯುಲರ್ ಇದ್ದಾನೆ, ಅವನೇನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಡಿ ಹೋಗಿ ಅಂತೇಳಿ ನಾನು ಅವ್ರಿಗೆ ಥ್ಯಾಂಕ್ ಯು ಅಂತೆಲ್ಲ ಹೇಳಿ, ಆಮೇಲೆ ಅವರು ನನಗೆ ನೀನು ತಲೆ ಕೆಡಿಸ್ಕೊಬಿಡಪ್ಪ, ನಿನ್ನ ಮದುವೆ ಟೈಮಲ್ಲಿ ನಿಮ್ಮ ಅಮ್ಮ ಒಪ್ಪಲಿಲ್ಲ ಅಂದರೆ ನಾನು ಮಾಡಿಸ್ತೀನಿ ಅಂತ ಹೇಳಿ. ಯಾವ ಟೀಚರ್ ಹೇಳ್ತಾರೆ ಈ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ? ನಂಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇಷ್ಟು ಸಪೋರ್ಟ್ ಇತ್ತು ಲೆಕ್ಚರಿಂದ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.